1997 ಜುಲೈ 13 ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಕೊಳ್ಳೇಗಾಲ ತಾಲೂಕಿನ ಬುರುಡೆ ಅರಣ್ಯದಲ್ಲಿ ಮರಪಾಲ್ ಅನ್ನೋ ಕಾಡಿನಲ್ಲಿ ಒಂದು ಪೊಲೀಸ್ ವ್ಯಾನ್ ಹೋಗ್ತಾ ಇರುತ್ತೆ. ಆ ವ್ಯಾನ್ನಲ್ಲಿ 10 ಜನ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ. ಕಾಡಲ್ಲಿ ಹೋಗ್ತಾ ಇರೋ ಆಪೋಸಿಟ್ 12 ಜನ ಗನ್ ಹಿಡ್ಕೊಂಡು ಬಂದು ನಿಂತ್ಕೊತಾರೆ. ಯಾರು ಇವರು ಅಂತ ನೋಡಿದಾಗ ಗೊತ್ತಾಗುತ್ತೆ ಅವರೆಲ್ಲ ವೀರಪ್ಪನ ಕಡೆಯವರು ಅಂತ. ವೀರಪ್ಪನ್ ಒಬ್ಬ ನಟೋರಿಯಸ್ ಕ್ರಿಮಿನಲ್. ತನಗೇನಾದರೂ ಕೆಲಸ ಆಗಬೇಕು ಅಂತಂದರೆ ಫಾರೆಸ್ಟ್ ಆಫೀಸರ್ಸು ಪೊಲಿಟಿಷಿಯನ್ಸ್ನ ಕಿಡ್ನ್ಯಾಪ್ ಮಾಡಿ ತನ್ನ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದ. ನನ್ನ ಈ ಪೂರೈಕೆಗಳನ್ನು ಈಡೇರಿಸದೇ ಇಲ್ಲ ಅಂದರೆ ಕಿಡ್ನ್ಯಾಪ್ ಮಾಡಿದವರನ್ನು ಈಗಲೇ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದ. ಸೊ ಈ ವೀರಪ್ಪನ ಹಾವಳಿ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಇವನ್ನ ಹೆಂಗಾದರೂ ಮಾಡಿ ಹಿಡಿಬೇಕು ಅಂತ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಮತ್ತು ತಮಿಳುನಾಡು ಸ್ಟೇಟ್ ಗೌರ್ಮೆಂಟ್ ಎರಡು ಒಟ್ಟಿಗೆ ಸೇರಿಕೊಂಡು ಪೊಲೀಸ್ ಆಫೀಸರ್ನ ಒಂದು ಸ್ಪೆಷಲ್ ಟೀಮ್ನ ಅಪಾಯಿಂಟ್ ಮಾಡುತ್ತೆ. ಅದೇ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಆಲ್ಸೋ ನೌನ್ ಆ್ಯಸ್ SDF. ಸೊ SDF ಟೀಮ್ನ ಅಪಾಯಿಂಟ್ ಮಾಡಿ ಆದಮೇಲೆ ನೀವು ಹೆಂಗಾದರೂ ಮಾಡಿ ವೀರಪ್ಪನ ಹಿಡಿಲೇಬೇಕು ಅಂತ ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ಈ ವೀರಪ್ಪನ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ SDF ಟೀಮ್ ಅವರಿಗೆ ಒಂದು ಟಿಪ್ ಸಿಗುತ್ತೆ. ಅದೇನಪ್ಪ ಅಂದರೆ, ಈಗೇನು ವೀರಪ್ಪನ 9 ಜನ ಫಾರೆಸ್ಟ್ ಆಫೀಸರ್ನ ಕಿಡ್ನ್ಯಾಪ್ ಮಾಡಿರ್ತಾನಲ್ಲ, ಇವ್ರನ್ನೆಲ್ಲ ರಿಲೀಸ್ ಮಾಡಿ ಆದಮೇಲೆ ಮೇ ಬಿ ವೀರಪ್ಪನ್ನು ನೆಕ್ಸ್ಟ್ ಟಾರ್ಗೆಟು ಡಾಕ್ಟರ್ ರಾಜ್ಕುಮಾರ್ ಅವರ ಇರಬಹುದು ಅಂತ ಈ ವಿಷಯನ SDF ಅವರು ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಕೂಡ ತಿಳಿಸ್ತಾರೆ. ನೋಡಿ ರಾಘು, ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಮೇ ಬಿ ವೀರಪ್ಪನ್ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮ ಅಪ್ಪಾಜಿ ಇರಬಹುದು. ಸೊ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಈ ವಿಷಯನ ರಾಘು ಅವರು ಹೋಗ್ಬಿಟ್ಟು ತಮ್ಮ ಅಪ್ಪಾಜಿ ಅವ್ರಿಗೆ ಹೋಗಿ ಹೇಳ್ತಾರೆ. ಅಪ್ಪಾಜಿ, ಪೊಲೀಸ್ ಅವರು ಒಂದು ಹೇಳಿದರು, ವೀರಪ್ಪನ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮ ಅಪ್ಪ, ಅವರು ಕಿಡ್ನಾಪ್ ಮಾಡೋ ಪ್ಲಾನ್ ಅಲ್ಲಿದ್ದಾರಂತೆ. ಸೊ ಇನ್ಮೇಲೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ವಿಷಯನ ತಮಾಷೆ ಮಾಡ್ತಾರೆ. ಅಲ್ಲ, ಅದ್ಯಾವುದೋ ಕಾಡಲ್ಲಿರೋ ವೀರಪ್ಪನ್ನು ನನ್ನ ಕಿಡ್ನಾಪ್ ಮಾಡ್ತಾನ, ನನ್ನ ಕಿಡ್ನಾಪ್ ಮಾಡಿದ್ರೂ ನನ್ನ ಮೈ ಮೇಲಿರೋ ಶರ್ಟು ಪಂಚೆ ಬಿಟ್ಟರೆ ಅವನಿಗಿನ್ನೇನು ಸಿಗಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಮ್ಯಾಟರ್ನ ಸೀರಿಯಸ್ ಆಗಿ ತಗೊಳ್ಳೋಲ್ಲ, ತಮಾಷೆ ಮಾಡ್ತಾರೆ. ಆದರೆ ಯಾರಿಗೆ ಗೊತ್ತಿತ್ತು, 1997ರಲ್ಲಿ ವೀರಪ್ಪನ್ ಮೇ ಬಿ ನೆಕ್ಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ಕಿಡ್ನಾಪ್ ಮಾಡಬಹುದು ಅಂತ ಮಾಡಿದ್ದಂತಹ ಊಹೆ ಜುಲೈ 30, 2000ರಲ್ಲಿ ನಿಜ ಆಗುತ್ತೆ ಅಂತ. ನೋಡಿ, ಲೈಫ್ ಅನ್ನೋದು ತುಂಬ ಅನ್ಸರ್ಟೈನ್. ನೆಕ್ಸ್ಟ್ ಮೂಮೆಂಟ್ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇನ್ನು ದಿನಾಂಕ 28 ಜುಲೈ 2000, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿ ಪಾರ್ವತಮ್ಮ ಮತ್ತು ಅವರ ಅಳಿಯ SA ಗೋವಿಂದರಾಜು ಡಾಕ್ಟರ್ ರಾಜ್ ಅವರು ಹುಟ್ಟಿದ ಊರಾದಂತಹ ತಳವಾಡಿ ಹತ್ರ ಇರುವಂತಹ ಗಾಜನೂರಿಗೆ ಏನೋ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಹೋಗ್ತಾರೆ. ಡಾಕ್ಟರ್ ರಾಜ್ ಅವರಿಗೆ ತಮ್ಮ ಹುಟ್ಟಿದ ಊರು ಗಾಜನೂರು ಅಂದರೆ ತುಂಬ ಇಷ್ಟ. ಇನ್ನು ಆ ಊರಲ್ಲಿ ರಾಜ್ ಅವರ ತಂದೆ ಆಗಿನ ಕಾಲದಲ್ಲಿ 50 ರೂಪಾಯಿ ಕೊಟ್ಟು 4 ಎಕರೆ ಜಮೀನನ್ನ ಪರ್ಚೇಸ್ ಮಾಡಿರ್ತಾರೆ. ಆ್ಯಂಡ್ ಆ ಜಮೀನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪ್ರಾಣ. ಏನೋ ಒಂಥರ ತಂದೆ ಆ್ಯಂಡ್ ಮಗನ ಸೆಂಟಿಮೆಂಟು ಅಂತ ಅಂದ್ಕೊಳ್ಳಿ. ಸೊ ಊರಿಗೆ ಹೋಗಿರೋ ಪಾರ್ವತಮ್ಮ ಏನು ಮಾಡ್ತಾರೆ, ಅದೇ ಒಂದು 4 ಎಕರೆ ಜಮೀನಲ್ಲಿ ಒಂದು ಬೋರ್ವೆಲ್ಲನ್ನು ಹಾಕಿಸ್ತಾರೆ. ಆ್ಯಂಡ್ ಇಮ್ಮಿಡಿಯೇಟ್ ನೀರು ಕೂಡ ಸಿಗುತ್ತೆ. ಇದೇ ಖುಷಿಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಾಲ್ ಮಾಡಿಬಿಟ್ಟು, ಈ ಥರ ನಿಮ್ಮ ತಂದೆಯವರು ಜಮೀನಲ್ಲಿ ನಾನೊಂದು ಬೋರ್ವೆಲ್ ಹಾಕಿಸ್ದೆ ಆ್ಯಂಡ್ ನೀರು ಕೂಡ ಸಿಕ್ಕಿದೆ ಅಂತ, ನೀವು ಬನ್ನಿ ಒಮ್ಮೆ ನೋಡಿ ಅಂತ ಹೇಳ್ತಾರೆ. ಸೊ ರಾಜ್ ಅವರು ಹೇಗೆ ಅಂತಂದರೆ, ಅವರೇನಾದರೂ ಗಾಜನೂರಿಗೆ ಹೋದರು ಅಂದರೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಅವ್ರಿಗೆ ಮನಸ್ಸೇ ಬರಲ್ಲ. ಒಂದು ದಿನಕ್ಕೆ ಅಂತ ಹೋದವರು ಪ್ರತಿ ಸಲ 3 ರಿಂದ 4 ದಿನಕ್ಕೆ ಇದ್ದು ವಾಪಸ್ ಬರ್ತಿದ್ರು. ಸೊ ಈ ಸಾರಿನೂ ಅಷ್ಟೇ, ಆ ಬೋರ್ವೆಲ್ ನೀರಿನ ನೆಪ ಇಟ್ಕೊಂಡು ಊರಿಗೆ ಬಂದವರು ಮತ್ತೆ ಊರಿಗೆ ವಾಪಸ್ ಬೆಂಗಳೂರಿಗೆ ಹೋಗಲಿಕ್ಕೆ ಅವ್ರಿಗೆ ಮನಸ್ಸೇ ಆಗೋದಿಲ್ಲ. ಹಾಗಾಗಿ 30ನೇ ತಾರೀಕು, ಜುಲೈಯಲ್ಲಿ 30ನೇ ತಾರೀಕು ಕೂಡ ಅವರು ಅಲ್ಲೇ ಉಳ್ಕೊಳ್ತಾರೆ. 2030 ಜುಲೈ ಭೀಮನ ಅಮಾವಾಸ್ಯೆ ಅವತ್ತು ಕತ್ತಲಾದ ಮೇಲೆ ಪಾರ್ವತಮ್ಮ ಅವರು ರಾಜ್ಕುಮಾರ್ ಅವರಿಗೆ ಕಾಲಿಗೆ ಪೂಜೆ ಮಾಡಿ ನಂತರ ಎಲ್ಲ ಸೇರ್ಕೊಂಡು ಊಟ ಮಾಡಿಕೊಂಡು ರಾಜ್ ಮತ್ತು ಪಾರ್ವತಮ್ಮ ಇಬ್ಬರೂ ಕೂಡ ಮನೆ ಒಳಗಡೆ ಮಾತಾಡಿಕೊಂಡು ಟಿವಿಯನ್ನು ನೋಡ್ತಾ ಕೂತಿರ್ತಾರೆ. ಆ ಕಡೆ ಮನೆ ಆಚೆ SA ಗೋವಿಂದರಾಜು, ನಾಗೇಶ್, ನಾಗಪ್ಪ ಮತ್ತು ಕಾರ್ ಡ್ರೈವರ್ ರವಿ ಊಟ ಮುಗಿಸ್ಕೊಂಡು ಅದು ಇದು ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ತಲೆ ಹರಟೆ ಮಾಡ್ತಾ ಹಾಗೆ ಮನೆ ಆಚೆ ವಾಕನ್ನು ಮಾಡ್ತಿರ್ತಾರೆ. ಸೊ ವಾಕ್ ಮಾಡ್ತಿರುವಂತಹ ಇವರಿಗೆ
ರೋಡ್ ಆ ಕಡೆ ಇರುವಂತಹ ಒಂದು ಬೇಲಿ ಒಳಗಿಂದ ಏನೋ ಒಂದು ಶಬ್ದ ಕೇಳಿಸುತ್ತೆ. ಏನದು ಅಂತ ತಿರುಗಿ ನೋಡಿದರೆ 9 ಜನ ಅಪರಿಚಿತರು ದಡಬಡನೆ ಬಂದು ಗನ್ನನ್ನು ಪಾಯಿಂಟ್ ಮಾಡಿ, ನಾನು ವೀರಪ್ಪನ್ ಬಂದಿದ್ದೀನಿ, ಅಯ್ಯಯ್ಯ ಎಲ್ಲಿ, ನನಗೆ ಬೇಕು ಅಂತ ತಮಿಳಲ್ಲಿ ಕೇಳ್ತಾರೆ. ಅಲ್ಲಿವರೆಗೂ ವೀರಪ್ಪನ್ ಇಂಟೆನ್ಷನ್ ಏನು ಅಂತ ಗೊತ್ತಿಲ್ಲದೆ ಎಸ್ ಎ ಗೋವಿಂದರಾಜು ಅವರು ಅಪ್ಪಾಜಿ ಮನೆ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡು ಆ 9 ಜನರಲ್ಲಿ 4 ಜನ ವೀರಪ್ಪನ ಜೊತೆಗೆ ಮನೆ ಕಡೆ ಹೋಗ್ತಾರೆ. ಮಿಕ್ಕಿರೋ ಇನ್ನೂ 4 ಜನ ಆ 4 ಜನರನ್ನ ಗನ್ ಪಾಯಿಂಟ್ ಮಾಡಿ ಅಲ್ಲೇ ಕೂರಿಸ್ಕೊಂಡಿರ್ತಾರೆ. ಇಬ್ಬರು ಮನೆ ಒಳಗಡೆ ಬ್ಯಾಕ್ ಡೋರಿಂದ ಎಂಟ್ರಾದರೆ ಇನ್ನಿಬ್ಬರು ವೀರಪ್ಪನ ಜೊತೆ ಫ್ರಂಟ್ ಡೋರಿಂದ ಎಂಟ್ರಾಗ್ತಾರೆ. ಸೊ ಈಗ ಗನ್ ಇಟ್ಕೊಂಡು ಮನೆ ಒಳಗಡೆ ಬಂದಿರುವಂತಹ ವೀರಪ್ಪನ್ ಮತ್ತು ಅವರ ಜೊತೆಗಿರುವಂತಹವರನ್ನು ನೋಡಿ ಪಾರ್ವತಮ್ಮ ಬೈದಿಂದ ಕಿರ್ಚ್ಕೋತಾರೆ. ಆಗ ವೀರಪ್ಪನ್ ಡಾಕ್ಟರ್ ರಾಜ್ ಅವರ ಕಡೆ ನೋಡಿಬಿಟ್ಟು, ಅಯ್ಯ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀನಿ, ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತ ಕೇಳ್ಕೊತಾನೆ. ಇದನ್ನು ಕೇಳಿಸ್ಕೊಂಡಂತಹ ಪಾರ್ವತಮ್ಮ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ ಮುಂದೆ ಏನು ಮಾತಾಡ್ತಾ ಇದೀಯ ನೀನು ಅಂತ ಹೇಳ್ತಾರೆ. ಆಗ ರಾಜ್ ಅವರೇ ಪಾರ್ವತಮ್ಮರವರನ್ನು ಸಮಾಧಾನ ಮಾಡಿ, ನನಗೇನೂ ಆಗಲ್ಲ, ನಾನು ಇವ್ರ ಜೊತೆ ಹೋಗ್ತೀನಿ, ನೀನು ಇನ್ನೂ ಹುಷಾರಾಗಿರು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ ಅಂತ ಅವರನ್ನು ಸಮಾಧಾನ ಮಾಡಿ ರಾಜ್ ಅವರು ವೀರಪ್ಪನ ಜೊತೆ ಮನೆ ಆಚೆ ಬರ್ತಾರೆ. ಈಗ ಮನೆಯಿಂದ ಆಚೆ ಬಂದು ಮನೆ ಆಚೆ ಮೊಣಕಾಲೂರಿ ಕೈಕಟ್ಟಿ ಕುಳಿತಂತಹ ಎಸ್ ಎ ಗೋವಿಂದರಾಜು, ನಾಗೇಶ್, ನಾಗಪ್ಪ ಮತ್ತು ಕಾರ್ ಡ್ರೈವರ್ ರವಿ ಅವರಿಗೆ ವೀರಪ್ಪ ಒಂದು ಮಾತನ್ನು ಕೇಳ್ತಾನೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಯ್ಯನ ಜೊತೆ ಬರಬೇಕು ಅಂತ. ಆಗ ಹಿಂದೆ ಮುಂದೆ ಯೋಚನೆ ಮಾಡದೆ ಎಸ್ ಎ ಗೋವಿಂದರಾಜು ನಾನು ಬರ್ತೀನಿ ಅಂತ ಕೈ ಎತ್ತಾರೆ. ಆಗ ನಾಗೇಶ್ ಕೂಡ ಇಲ್ಲ ನಾನು ಬರ್ತೀನಿ ಅಂತ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ನಾಗಪ್ಪ ಕೂಡ ಇಲ್ಲ ಇವರು ಬೇಡ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಆದರೆ ಕಾರ್ ಡ್ರೈವರ್ ರವಿ ಮಾತ್ರ ಹೆದರ್ಕೊಂಡು ನನ್ನ ಬಿಟ್ಬಿಡಿ, ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಹಿಂದೆ ಸರ್ಕೊತಾನೆ. ಸರಿ ಅಂತ ಆಗ ವೀರಪ್ಪನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಸ್ ಎ ಗೋವಿಂದರಾಜು, ನಾಗೇಶ್ ಮತ್ತು ನಾಗಪ್ಪ ಈ 3 ಜನರನ್ನು ಕಿಡ್ನಾಪ್ ಮಾಡಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಇವರನ್ನೆಲ್ಲ ಕಿಡ್ನಾಪ್ ಮಾಡಿ ಕಾಡಿಗೆ ಹೋಗೋಕ್ಕಿಂತ ಮುಂಚೆ ವೀರಪ್ಪನು ಪಾರ್ವತಮ್ಮಂಗೆ ಒಂದು ಕ್ಯಾಸೆಟನ್ನು ಕೊಟ್ಟಿರ್ತಾನೆ. ಅಮ್ಮ ಇದನ್ನು ತಗೊಂಡು ಹೋಗಿ ಎಸ್ ಎಂ ಕೃಷ್ಣ ಅವರಿಗೆ ಕೊಡಿ ಅಂತ. ಎಸ್ ಎಂ ಕೃಷ್ಣ ಅವರು ಆಗಿನ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಪಾರ್ವತಮ್ಮ ಅವರು ಇಮ್ಮಿಡಿಯೇಟಾಗಿ ಕಾರ್ ಡ್ರೈವರ್ ರವಿನ ಕರ್ಕೊಂಡು ಬೆಂಗಳೂರು ಕಡೆ ಹೊರಡ್ತಾರೆ. ಈಗ ಆ ಕ್ಯಾಸೆಟಲ್ಲಿ ಏನಿದೆ ಅಂತ ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ. ಮೇ ಬಿ ನಮ್ಮ ಅಸಂಪ್ಷನ್ ಪ್ರಕಾರ ಆ ಕ್ಯಾಸೆಟಲ್ಲಿ ವೀರಪ್ಪನು ತಾನು ಯಾಕೆ ಈ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನಾಪ್ ಮಾಡಿದೆ ಆ್ಯಂಡ್ ಅವರನ್ನು ಸೇಫಾಗಿ ಬಿಡುಗಡೆ ಮಾಡಲಿಕ್ಕೆ ವೀರಪ್ಪನ ಬೇಡಿಕೆಗಳು ಏನು ಅಂತ ಆ ಕ್ಯಾಸೆಟಲ್ಲಿ ಒಂದು ವಿಡಿಯೋನ ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟಿರಬಹುದು ಅಂತ ನಮ್ಮ ಅಸಂಪ್ಷನ್. ಆದರೆ ನಿಜವಾಗ್ಲೂ ಆ ಕ್ಯಾಸೆಟ್ ಒಳಗಡೆ ಏನಿತ್ತು ಅಂತ ಎಲ್ಲೂ ಹೊರಗೆ ಬಂದಿಲ್ಲ. ಇಟ್ಸ್ ಎ ಟಾಪ್ ಸೀಕ್ರೆಟ್ ಕಿಡ್ನಾಪ್. ಆದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇದ್ದಂತಹ ಎಸ್ ಎ ಗೋವಿಂದರಾಜು ಹೇಳ್ದಂಗೆ ಅವರು ಕಿಡ್ನಾಪ್ ಆಗಿದ್ದ ರಾತ್ರಿಯಿಂದ ಹಿಡಿದು ನೆಕ್ಸ್ಟ್ 3 ದಿನದವರೆಗೆ ಇವ್ರನ್ನ ಕಂಟಿನ್ಯೂ ಆಗಿ ಕಾಡಲ್ಲಿ ನಡೆಸ್ತಾರಂತೆ. ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಕೂಡ ಬಿಡ್ತಿರ್ಲಿಲ್ಲ, ಮತ್ತು ನಿದ್ದೆನೂ ಇಲ್ಲ, ಸುಮ್ಮನೆ ನಡಿಬೇಕು. ಡೇ ಟೈಮ್ ಇರಲಿ ನೈಟ್ ಟೈಮ್ ಇರಲಿ ಮಳೆ ಬಿಸಿಲು ಏನು ಕೇರೆ ಮಾಡೋಂಗಿಲ್ಲ, ಸುಮ್ಮನೆ ನಡೀಬೇಕಷ್ಟೆ. ಸೊ ಕಿಡ್ನಾಪ್ ಮಾಡಿದ್ದು 3 ದಿನ ಆದಮೇಲೆ ವೀರಪ್ಪನ್ ಡಾಕ್ಟರ್ ರಾಜ್ ಅವ್ರ ಹತ್ರ ಬಂದು ಮಾತಾಡ್ತಾನಂತೆ. ಅಯ್ಯ 3 ದಿನದಿಂದ ನೀವು ನಮ್ಮ ಜೊತೆ ಈ ಕಾಡಲ್ಲಿ ನಡೀತಾ ಇದ್ದೀರಾ, ಒಮ್ಮೆನೂ ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿಲ್ಲ. ನಾನು ನಿಮ್ಮನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವ್ಯಾಗಾಗಿ ರಿಪ್ಲೈ ಕೊಡ್ತಾರೆ, ನೀನು ತಾನೇ ನನ್ನನ್ನು ಕಿಡ್ನಾಪ್ ಮಾಡಿರೋದು, ನೀನು ಹೇಳಬೇಕು ಅದನ್ನು, ನನ್ನನ್ನು ಕೇಳಿದರೆ ಹೇಗೆ ಅಂತ ಉಲ್ಟಾ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ವೀರಪ್ಪನ್, ಅಯ್ಯ ನಂದು ಕೆಲವೊಂದು ಬೇಡಿಕೆಗಳಿದ್ದಾವೆ, ಅದು ಏನಂತ ನಾನು ಆಲ್ರೆಡಿ ಸರ್ಕಾರದ ಮುಂದೆ ಇಟ್ಟಿದ್ದೀನಿ, ಅದೆಲ್ಲ ಸರ್ಕಾರ ಕಡೆಯಿಂದ ಪೂರೈಕೆ ಆಗಲಿ, ಅದಾದಮೇಲೆ ನಿಮ್ಮನ್ನೆಲ್ಲ ಬಿಟ್ಟು ಕಳಿಸ್ತೀನಿ, ಅಲ್ಲಿವರೆಗೂ ಸಮಾಧಾನದಿಂದ ನಮ್ಮ ಜೊತೆ ಇರಿ, ನಾವೇನು ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ. ಈ ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಎಸ್ ಎಂ ಕೃಷ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದಾರೆ, ಅವರನ್ನು ವೀರಪ್ಪನ್ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ಟೆನ್ಷನ್ ಸ್ಟಾರ್ಟ್ ಆಗಲೇಬೇಕು ಕೂಡ. ಯಾಕೆ ಅಂತಂದರೆ ಕಿಡ್ನಾಪ್ ಆಗಿರೋದು ಯಾರೋ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿಗಳನ್ನು ದೇವರು ಅಂತ ಕರೆದವರು ಕಿಡ್ನಾಪ್ ಆಗಿದ್ದಾರೆ ಅನ್ನೋ ವಿಷಯ ಏನಾದರೂ ಅಭಿಮಾನಿಗಳಿಗೆ ಗೊತ್ತಾದರೆ ಬೆಂಕಿ ಹತ್ತಿ ದಗದಗ ಅಂತ ಉರಿದು ಹೋಗುತ್ತೆ. ಸೊ ಈ ವಿಷಯದಲ್ಲಿ ಆದಷ್ಟು ಡ್ಯಾಮೇಜ್ ಕಂಟ್ರೋಲ್
ಆಗಲಿ ಅಂತ ಎಸ್ ಎಂ ಕೃಷ್ಣ ಅವರು ಟ್ರೈ ಮಾಡ್ತಾರೆ. ಎಸ್ ಎಂ ಕೃಷ್ಣ ಅವರ ಜೊತೆ ಸೇರಿ ಡಾಕ್ಟರ್ ರಾಜ್ ಫ್ಯಾಮಿಲಿ ಅವರು ಬಂದು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ನಾವು ಆದಷ್ಟು ಬೇಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ವೀರಪ್ಪನ್ ಕ್ಯಾಸೆಟ್ ಮೇಲೆ ಕ್ಯಾಸೆಟ್ ಕಳಿಸ್ತಾನೆ ಇರ್ತಾರೆ. ಇನ್ನು ಆ ಕ್ಯಾಸೆಟಲ್ಲಿ ಅವರ ಡಿಮ್ಯಾಂಡ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ಒಂದು ಕೇಸಲ್ಲಿ ಯಾವುದೊಬ್ಬ ಪೊಲೀಸ್ ಆಫೀಸರ್ ಕೂಡ ಇನ್ವಾಲ್ವ್ ಆಗಬಾರ್ದು. ಎರಡನೇದಾಗಿ ತಮಿಳುನಾಡಿಂದ ಒಬ್ಬ ಕವಿಯ ಪ್ರತಿಮೆಯನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ತುಂಬ ದೊಡ್ಡದಾಗಿ ಸ್ಥಾಪನೆಯನ್ನು ಮಾಡಬೇಕು. ಮೂರನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ನಂತರ ತಮಿಳು ಎರಡನೇ ಅಧಿಕೃತ ಭಾಷೆ ಆಗಬೇಕು. ಇನ್ನು ನಾಲ್ಕನೆಯದಾಗಿ ತಮಿಳ್ನಾಡವರು ಯಾವಾಗ ಕೇಳಿದ್ರು ಎಷ್ಟೇ ಕೇಳಿದ್ರು ಇಲ್ಲ ಅಂದಿರ ಕಾವೇರಿ ನೀರನ್ನು ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅದಲ್ಲದೆ ಐದನೇದಾಗಿ 1991ರಲ್ಲಿ ರಾಜೀವ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅರೆಸ್ಟ್ ಆಗಿ ಮೈಸೂರು ಮತ್ತು ಕೊಯಮತ್ತೂರು ಜೈಲಲ್ಲಿ ಇರುವಂತಹವರನ್ನು ರಿಲೀಸ್ ಮಾಡಬೇಕು. ಜೊತೆಗೆ TDA ಕೇಸಲ್ಲಿ ಅರೆಸ್ಟ್ ಆಗಿರುವ ಜನರನ್ನು ಸಹ ಬಿಡಬೇಕು. ಇಷ್ಟೇ ಅಲ್ಲದೆ ಹಣದ ಬೇಡಿಕೆಯನ್ನು ಸಹ ವೀರಪ್ಪನ್ ಇಟ್ಟಿರ್ತಾನೆ. ಆದರೆ ಅದು ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಅಂತ ಎಲ್ಲೂ ಕೂಡ ಕ್ಲಿಯರ್ ಆಗಿಲ್ಲ. ಒಬ್ರು 100 ಕೋಟಿ, ಒಬ್ಬರು 40 ಕೋಟಿ, ಇನ್ನು ಕೆಲವೊಬ್ರು 10 ಕೋಟಿ ಅಂತಾರೆ. ಸೊ ಎಕ್ಸಾಕ್ಟ್ ಅಮೌಂಟ್ ಏನು ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ವೀರಪ್ಪನು ಬರೀ ದುಡ್ಡಿಂದ ಮಾತ್ರ ಮಾಡಿದ್ದಿದ್ರೆ ಸರ್ಕಾರ ಅವನು ಎಷ್ಟು ಕೇಳ್ತಾನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅವನಿಗೆ ದುಡ್ಡು ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವ್ರ ಜೊತೆಗಿರೋರನ್ನು ಬಿಡಿಸ್ಕೊಂಡು ಬಂದಿರೋರು. ಆದರೆ ವೀರಪ್ಪನು ತುಂಬ ಸ್ಮಾರ್ಟಿ ಯೋಚನೆ ಮಾಡಿ ಬರೀ ದುಡ್ಡಿನ ಡಿಮ್ಯಾಂಡ್ ಅಲ್ಲದೆ ಬೇರೆ ಏನೇನೋ ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಲೈಕ್ ಕಾವೇರಿ ನೀರಿನ ವಿಷಯ, ಕರ್ನಾಟಕದಲ್ಲಿ ತಮಿಳನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಬೇಕು, ಅಷ್ಟೇ ಅಲ್ಲದೆ ರಾಜೀವ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅರೆಸ್ಟ್ ಆಗಿರೋಂಥವ್ರನ್ನ ಬಿಡುಗಡೆ ಮಾಡಬೇಕು. ಇದೆಲ್ಲ ಪೂರೈಸೋದಕ್ಕೆ ಸಾಧ್ಯನೇ ಇರಲ್ಲ. ಕೊನೆಗೆ ಏನಪ್ಪ ಮಾಡೋದು, ವೀರಪ್ಪನ ಕೇಳೋದೆಲ್ಲ ಮಾಡೋಕ್ಕೆ ಆಗಲ್ಲ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ಆದರೆ ಅವನ ಹತ್ರ ಹೋಗಿ ಮಾತಾಡಿ ಅವನಿಗೆ ಅರ್ಥ ಮಾಡಿಸೋರು ಯಾರು ಅಂತ ಹುಡುಕಬೇಕಾದ್ರೆ SM ಕೃಷ್ಣ ಅವರಿಗೆ ಮೊದಲು ತಲೆಗೆ ಬಂದಿದ್ದು IGCP ದಿನಾಕರ್. ಸೊ ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸ್ ದಿನಾಕರ್ ಅವರನ್ನು SM ಕೃಷ್ಣ ಅವರು ತಮ್ಮ ಆಫೀಸಿಗೆ ಕರೆಸಿ ನೀವು ವೀರಪ್ಪನ ಹತ್ರ ಹೋಗಿ ಅವನು ಕಾಂಪ್ರಮೈಸ್ ಆಗೋದಕ್ಕೆ ಒಪ್ಪಿಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ದಿನಕರ್ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸರ್, ನನಗೆ ಯುದ್ಧ ಮಾಡೋದಕ್ಕೆ ಹೇಳಿಬೇಕಿದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ, ಆದರೆ ಕಾಂಪ್ರಮೈಸ್ಗೆಲ್ಲ ನಾನು ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ IGCP ದಿನಕರ್ ಕ್ಲಿಯರ್ಲಿ ನೋ ಹೇಳ್ಬಿಟ್ಟಾದ್ಮೇಲೆ ಇನ್ನು ಬೇರೆ ಅಪ್ಪನ್ ಯಾರಿದ್ದಾರಪ್ಪ ಅಂತ ಕೃಷ್ಣ ಹುಡುಕ್ಬೇಕಾದ್ರೆ ಆಗ ತಮಿಳುನಾಡಿನ ಕ್ರೈಮ್ ನ್ಯೂಸ್ ಜರ್ನಲಿಸ್ಟ್ ನಕೀರನ್ ಗೋಪಾಲ್ ಸ್ವತಃ ಮುಂದೆ ಬಂದು ಸರ್ ನನಗೆ ಈ ಅವಕಾಶ ಕೊಡಿ, ನಾನು ವೀರಪ್ಪನ ಜೊತೆ ಮಾತಾಡ್ತೀನಿ ಅಂತಾನೆ. ನೋಡಿ, ನಕೀರನ್ ಗೋಪಾಲ್ ಮೊದಲನೇ ವ್ಯಕ್ತಿ ಅಂದುಕೊಳ್ಳಿ ವೀರಪ್ಪನ ಮೀಟ್ ಮಾಡಿ ಅವನ್ನ ಇಂಟರ್ವ್ಯೂ ಮಾಡಿದ್ದು ಅಷ್ಟೇ ಅಲ್ಲದೆ ನಕೀರನ್ ಗೋಪಾಲೇ ಆ 9 ಜನ ಫಾರೆಸ್ಟ್ ಆಫೀಸರ್ನ ಬಿಡಿಸ್ಕೊಂಡು ಬಂದಿದ್ದು. ಸೊ ಈ ನಂಬಿಕೆ ಮೇಲೆ SM ಕೃಷ್ಣ ಸರಿ ನೀನೇ ಹೋಗಿ ವೀರಪ್ಪನ ಜೊತೆ ಮಾತಾಡಿ ಅವ್ರನ್ನೆಲ್ಲ ಅಲ್ಲಿಂದ ಬಿಡಿಸ್ಕೊಂಡು ಬಾ ಅಂತ ಕಳಿಸ್ತಾರೆ. ಈ ಕಡೆ ಕಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಫುಲ್ ಕಾಮಾಗಿ ಏನೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತಾರೆ. ಸುಮಾರು 20 ದಿನ ಆಗಿರುತ್ತೆ ಅವ್ರು ಕಿಡ್ನಾಪ್ ಆಗಿ. ಸ್ಟಿಲ್ ಅವರಿಗೆ ತಮ್ಮ ಬಗ್ಗೆ ಏನೂ ಚಿಂತೆ ಇರಲ್ಲ. ಅವ್ರಿಗೆ ಇದ್ದಿದ್ದು ಒಂದೇ ಚಿಂತೆ, ಅಂದರೆ ಅವ್ರ ಜೊತೆ ಬಂದಿರುವಂತಹ SM ಗೋವಿಂದರಾಜು, ನಾಗೇಶ್ ಅಂಡ್ ನಾಗಪ್ಪ ಬಗ್ಗೆ. ಸೊ ರಾಜ್ಕುಮಾರ್ ಅವರು ತುಂಬ ಸತಿ ವೀರಪ್ಪನ ಹತ್ರ ಕೇಳ್ಕೊತಾರೆ, ನೋಡು ನಿನಗೆ ಮುಖ್ಯವಾಗಿ ಬೇಕಾಗಿರೋದು ನಾನಿಲ್ಲಿರ್ತೀನಿ, ನೀನು ಹೇಳ್ದಷ್ಟು ದಿನ ನಾನು ಈ ಕಾಡಲ್ಲಿ ನಿನ್ನ ಜೊತೆ ಆರಾಮಾಗಿರ್ತೀನಿ, ಆದರೆ ಈ 3 ಜನರನ್ನು ಕಳಿಸ್ಬಿಡು. ಈ ಮಾತಿಗೆ ವೀರಪ್ಪನ್ ಒಪ್ಪಲ್ಲ. ಒಂದು ಸ್ವಲ್ಪ ದಿನ ಅಯ್ಯ, ನನಗೆ ಕೆಲವೊಂದು ಕೆಲಸಗಳು ಆಗೋದಿದ್ದಾವೆ, ಅದೆಲ್ಲ ಆಗಿಬಿಡಲಿ, ಅದಾದಮೇಲೆ ನಿಮ್ಮೆಲ್ಲರನ್ನ ಒಟ್ಟಿಗೆ ಕಳಿಸ್ಬಿಡ್ತೀನಿ ಅಂತಾನೆ. ಈ ಕಡೆ ರಾಜ್ಯದಲ್ಲಿ ವೀರಪ್ಪನ ಮೀಟ್ ಮಾಡಿ ಅವನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ಭರವಸೆ ಕೊಟ್ಟಿರುವಂತಹ ನಕೀರನ್ ಗೋಪಾಲ್ ವೀರಪ್ಪನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾತನ್ನು ಹೇಳ್ತಾನೆ. ಅದೇನಂತ ಅಂದರೆ ವೀರಪ್ಪನ್ ರೇಡಿಯೋನ ತುಂಬ ಬಳಸ್ತಾನೆ. ಕಾಡಲ್ಲಿದ್ದು ಅವನ ರೇಡಿಯೋ ಮೂಲಕನೇ ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು. ಸೊ ಒಮ್ಮೆ ನೀವು ರೇಡಿಯೋ ಮೂಲಕ ಅವನಿಗೆ ರಿಕ್ವೆಸ್ಟ್ ಮಾಡಿ ನೋಡಿ ಅಂತ ಸಲಹೆ ಕೊಡ್ತಾನೆ. ಆಗಸ್ಟ್ 19, 2000 ರಾತ್ರಿ 8:30 ಪ್ರಸಾರ ಆಗುವಂತಹ ಬಿಸಿ ಬಿಸಿ ನ್ಯೂಸ್ನ ರೇಡಿಯೋ ಮೂಲಕ ಪಾರ್ವತಮ್ಮ ಹಾಗೂ ರಾಜ್ಕುಮಾರ್ನ ಬಿಡುಗಡೆ ಮಾಡುವಂಥ ವೀರಪ್ಪನ ಹತ್ರ ಕೇಳ್ಕೊತಾರೆ. ಪಾರ್ವತಮ್ಮ ಮತ್ತು ಮಕ್ಕಳು ವೀರಪ್ಪನ ಹತ್ರ ರೇಡಿಯೋ ಮೂಲಕ ರಾಜ್ಕುಮಾರ್ ಅವನ ಬಿಟ್ಕೊಡುವಂತ ಕೇಳ್ಕೊಳ್ಳೋದನ್ನು ರಾಜ್ಕುಮಾರ್ ಅವರು ಕೇಳಿಸ್ಕೊಂಡು ಕಣ್ಣಿಗೆ ನೀರು ಹಾಕ್ತಾರಂತೆ. ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲೇ ಮೊದಲನೇ ಸತಿ SI ಗೋವಿಂದರಾಜು, ನಾಗೇಶ್ ಆ್ಯಂಡ್ ನಾಗಪ್ಪ ಅವರು ಡಾಕ್ಟರ್ ರಾಜ್ಕುಮಾರ್ ಅಳ್ತಿರೋದನ್ನು ನೋಡಿದ್ದು. ಸೊ ಪಾರ್ವತಮ್ಮ ಹಾಗೂ ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ಒಂದು ರೇಡಿಯೋ ಚಾನಲ್ನಲ್ಲಿ ನೆಕ್ಸ್ಟ್ ನ್ಯೂಸ್ ಪ್ರಸಾರ ಆಗುತ್ತೆ. ಅದೇನಂತ ಅಂದರೆ ಕಿರಣ್ ಗೋಪಾಲ್ ವೀರಪ್ಪನ್ನ ಕಾಂಪ್ರಮೈಸ್ ಮಾಡಲಿಕ್ಕೆ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆವಾಗ ಅಲ್ಲಿರುವಂತಹ ನಾಗೇಶ್, ನಾಗಪ್ಪ ಆ್ಯಂಡ್ SM ಗೋಪಾಲ್ ಅವರಿಗೆ
ಶಾಕ್ ಆಗುತ್ತೆ. ಕಾಂಪ್ರಮೈಸ್ ಮಾಡಲಿಕ್ಕೆ ನಕೀರನ್ ಗೋಪಾಲ್ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಖುಷಿ ಆಗುತ್ತೆ. ನಕೀರನ್ ಬಂದ್ಬಿಟ್ಟು ಅವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ ಅವ್ರಿಗೆ ಸಖತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಒಂದೆರಡು ದಿನ ಆದಮೇಲೆ ಕಾಡಿಗೆ ನಕೀರನ್ ಬರ್ತಾನೆ ಕೂಡ. ನಕೀರನ್ ಜೊತೆ ಪಾರ್ವತಮ್ಮ ಅವರು ಎಲ್ರಿಗೂ ಬಟ್ಟೆ, ಬ್ರಷ್, ಮಾತ್ರೆ ಎಲ್ಲನೂ ಕಳಿಸ್ಕೊಟ್ಟಿರ್ತಾರೆ. ಅಲ್ಲಿವರೆಗೂ ಸುಮಾರು 30 ದಿನದವರೆಗೂ ಕಿಡ್ನ್ಯಾಪ್ ಆಗಿರೋರು ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್ ಅವರು 30 ದಿನ ಒಂದೇ ಜೊತೆ ಬಟ್ಟೆಯಲ್ಲಿರ್ತಾರೆ. ಓಕೆ, ನಕೀರನ್ ಬರ್ತಾನೆ, ವೀರಪ್ಪನ ಜೊತೆ ಮಾತಾಡ್ತಾನೆ, ಒಂದೆರಡು ಫೋಟೋ ತಗೊಳ್ತಾನೆ. ವೀರಪ್ಪನ ಜೊತೆ ನಂತರ ರಾಜ್ಕುಮಾರ್ ಅವ್ರ ಜೊತೆ ಮಾತಾಡ್ತಾನೆ. ಅವ್ರದ್ದು ಒಂದು ಇಂಟರ್ವ್ಯೂವನ್ನು ತಗೊತಾನೆ. ನಡಿ ಅಷ್ಟೇ. ನೆಕ್ಸ್ಟ್ ದಿನ ವಾಪಸ್ ಹೋಗ್ಬಿಡ್ತಾನೆ. ಎಲ್ಲಿ ನಮ್ಮನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗಲೇ ಇಲ್ವಲ್ಲ ಅಂತ ಕೇಳಿದರೆ, ಇಲ್ಲ ವೀರಪ್ಪನ್ ಇನ್ನೂ ಒಪ್ಪುತ್ತಾ ಇಲ್ಲ, ಅವನಿಗೇನೋ ಇನ್ನೂ ಟೈಮ್ ಬೇಕಂತೆ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾನೆ. ಈ ಕಡೆ ಕಿಡ್ನಾಪ್ ಆಗಿರುವಂತಹ ಎಸ್.ಎ. ಗೋವಿಂದರಾಜು, ನಾಗೇಶ್ ಅಂಡ್ ನಾಗಪ್ಪ ತುಂಬ ಭರವಸೆಯನ್ನು ಇಟ್ಕೊಂಡಿರ್ತಾರೆ, ತುಂಬ ನಂಬಿಕೆಯನ್ನು ಇಟ್ಟಿರ್ತಾರೆ ನಕೀರನ್ ಮೇಲೆ. ನಕೀರನ್ ಬರ್ತಾನೆ, ವೀರಪ್ಪನ ಕಾಂಪ್ರಮೈಸ್ ಮಾಡ್ತಾನೆ, ಅದಾದಮೇಲೆ ನಮ್ಮನ್ನೆಲ್ಲ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆದರೆ ಆ ನಂಬಿಕೆ ಒಂದು ಭರವಸೆ ಚೂರು ಆಗಿಬಿಡುತ್ತೆ. ನಂತರ ಒಂದು 10ರಿಂದ 15 ದಿನ ಆದಮೇಲೆ ಮತ್ತೆ ಬರ್ತಾನೆ. ಯಾರು? ನಕೀರನ್ ಗೋಪಾಲ್. ಬಂದ ತಕ್ಷಣ ಅಪ್ಪಾಜಿ ಅವರ ಜೊತೆ ಮಾತಾಡಿ, ಅಪ್ಪಾಜಿ ನಾನು ಎಲ್ಲ ಮಾತಾಡಿದ್ದೀನಿ, ಇವತ್ತು ನನ್ನ ಜೊತೆ ನಿನ್ನನ್ನು ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ವೀರಪ್ಪನ ಜೊತೆ ಅದೆಲ್ಲೋ ದೂರದಲ್ಲಿ ಹೋಗಿ ಮಾತಾಡ್ಕೊಂಡು ಬಂದು, ಇಲ್ಲ ಅಪ್ಪಾಜಿ ಈ ಸತಿ ಆಗಲ್ಲ, ಇನ್ನೊಂದು ಸತಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೀಗೆ ಮಾಡ್ತಾ 60 ದಿನಗಳಲ್ಲಿ ಸುಮಾರು 4 ಸತಿ ನಕೀರನ್ ಗೋಪಾಲ್ ವೀರಪ್ಪನ್ ಇರೋ ಕಡೆಗೆ ಬಂದ್ಬಿಟ್ಟು ಇವರಿಗೆಲ್ಲ ಇವತ್ತು ನಾನು ನಿಮ್ಮನ್ನು ಬಿಡಿಸ್ಕೊಂಡು ಬಿಡ್ತೀನಿ ಅಂತ ಭರವಸೆಯನ್ನು ಕೊಡೋದು. ಆಮೇಲೆ ಇಲ್ಲ ಇವತ್ತಾಗಲ್ಲ, ನೆಕ್ಸ್ಟ್ ಇನ್ನೊಂದು ಸತಿ ಬಂದು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಚೂರು ಮಾಡಿಬಿಡೋದು. ಈ ಕಡೆ ಗೌರ್ಮೆಂಟ್ ಅವ್ರಿಗೂ ನಕೀರನ್ ಗೋಪಾಲ್ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಸೊ ಇವನು ಮಾಡೋ ಪ್ರಯತ್ನ ಮಾಡಲಿ, ಈ ಕಡೆ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ವೀರಪ್ಪಂದು ಒಂದು ಬೇಡಿಕೆ ಇತ್ತು. 1996ರಲ್ಲಿ ಶಂಕರ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ವೀರಪ್ಪನ್ ಊರಿನವರನ್ನು ಹಾಗೂ ವೀರಪ್ಪನ್ಗೆ ಸಂಬಂಧಪಟ್ಟವರನ್ನು TDA ಕೇಸ್ ಅಡವರು 10 ವರ್ಷ ಜೈಲಿಗೆ ಹಾಕಿರ್ತಾರೆ. ಸೊ ಈಗ ವೀರಪ್ಪನ್ ಅವ್ರು ಎಲ್ಲರನ್ನೂ ಅಮಾಯಕರು, ಅವ್ರನ್ನೆಲ್ಲ ಮೊದಲು ಜೈಲಿಂದ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿರ್ತಾನೆ. ಇದನ್ನಾದರೂ ನಾವು ಪೂರೈಸುವ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ತಮಿಳುನಾಡು ರಾಜ್ಯ ಸರ್ಕಾರ ಜೊತೆ ಸೇರಿ ಮೈಸೂರು ಹಾಗೂ ಕೊಯಮತ್ತೂರು ಜೈಲಲ್ಲಿ ಇರುವಂತಹ TDA ಅಪರಾಧಿಗಳನ್ನು 100ಕ್ಕಿಂತ ಹೆಚ್ಚು ಅಪರಾಧಿಗಳನ್ನು ಬಿಡುಗಡೆಯನ್ನು ಮಾಡ್ತಾರೆ. ಈ ವೀರಪ್ಪನಿಗೂ ಹಾಗೂ ಅವನ ಕಡೆಯವರಿಗೆಲ್ಲ ಗೊತ್ತಾದ ಮೇಲೆ ವೀರಪ್ಪನ್ ತುಂಬ ಖುಷಿ ಪಡ್ತಾನೆ. ಅವ್ನು ರಾಜ್ಕುಮಾರ್ ಅವ್ರ ಹತ್ರ ಬಂದು ಹೇಳ್ತಾನೆ, ಅಯ್ಯ ನನಗೆ ಇದೊಂದೇ ಕೆಲಸ ಆಗಬೇಕಿದ್ದಿದ್ದು, ಈಗ ಅದನ್ನು ಕಂಪ್ಲೀಟ್ ಆಗಿದೆ, ಸೊ ನಾಳೆನೇ ನಿಮಗೆ ಬಿಡ್ತೀನಿ ಅಂತ ಎಲ್ಲರೂ ಫುಲ್ ಖುಷಿಯಾಗಿರ್ತಾರೆ. ಆದರೆ ಅಷ್ಟರಲ್ಲೇ ಒಂದು ಟ್ವಿಸ್ಟ್, ವೀರಪ್ಪನಿಂದ ಕೊಲೆಯಾಗಿರುವಂತಹ ಒಬ್ಬ ಫಾರೆಸ್ಟ್ ಆಫೀಸರ್ನ ತಂದೆ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ. ಜಸ್ಟಿ ರಾಜ್ಕುಮಾರ್ ಅವರನ್ನು ಕಾಪಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 100ಕ್ಕಿಂತ ಹೆಚ್ಚು TDA ಅಪರಾಧಿಗಳನ್ನು ರಿಲೀಸ್ ಮಾಡಿದ್ದಾರೆ. ಆ TDA ಅಪರಾಧಿಗಳಿಂದ ಈ ಹಿಂದೆ ನನ್ನ ಮಗ ಒಬ್ಬ ಫಾರೆಸ್ಟ್ ಆಫೀಸರ್ನ ಕೊಲೆಯಾಗಿದೆ, ಅಂಥವರನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರ ನಿರಪರಾಧಿಗಳು ಅಂತ ಘೋಷಣೆ ಮಾಡಿ ಅವರನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಇದೆಂಥ ನ್ಯಾಯ ರೀ ಅಂತ ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಹಾಕಿದಾಗ, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಿರುವಂಥದ್ದು ತುಂಬ ದೊಡ್ಡ ತಪ್ಪು. ಏನು ಆ TDA ಅಪರಾಧಿಗಳನ್ನು ನಿರಪರಾಧಿಗಳು ಅಂತ ಘೋಷಣೆ ಮಾಡಿ ಫ್ರೀ ಬಿಟ್ಬಿಟ್ರು, ಅವ್ರನ್ನೆಲ್ಲ ಹೇಳ್ಕೊಂಡು ಮತ್ತೆ ಜೈಲಿಗೆ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡುತ್ತೆ. ಕೈಗೆ ಬಂದದ್ದು ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ವೀರಪ್ಪನಿಗೆ ತುಂಬ ಕೋಪ ಬಂದು ವೀರಪ್ಪನ ಜೊತೆಗಿರೋರು ಹೇಳ್ತಾರೆ ಕೂಡ, ಅಣ್ಣ ಸರ್ಕಾರ ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ತಿಲ್ಲ, ಅವರಿಗೆ ಭಯ ಅನ್ನೋದು ಬರ್ತಿಲ್ಲ, ಈ 4 ಜನರಲ್ಲಿ ಯಾರನ್ನಾದರೂ ಒಬ್ಬರನ್ನ ಸಾಯಿಸ್ಬಿಡೋಣ, ಆಗ ಸರ್ಕಾರಕ್ಕೆ ಭಯ ಬಂದು ನಾವು ಹೇಳಿದ್ದನ್ನು ಮುಚ್ಕೊಂಡು ಕೇಳ್ತಾರೆ ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಆ ಪ್ಲ್ಯಾನಿಂಗ್ ಹಂಗೋ ಹಿಂಗೋ ನಾಗಪ್ಪಂಗೆ ಗೊತ್ತಾಗುತ್ತೆ. ಆಗ ನಾಗಪ್ಪ ಯೋಚನೆ ಮಾಡ್ತಾರೆ, ಇವ್ರು ಏನಾದರೂ ಸಾಯಿಸೋ ಥರ ಇದ್ದರೆ ನಮ್ಮ 4 ಜನರಲ್ಲಿ ಯಾರನ್ನು ಸಾಯಿಸಬಹುದು ಅಂತ. ರಾಜ್ಕುಮಾರ್ಗಂತೂ ಇವರು ಒಂದು ಚಿಕ್ಕ ಗಾಯ ಆಗೋಕ್ಕೂ ಬಿಡಲ್ಲ. ಗೋವಿಂದರಾಜು ಬಂದು ರಾಜ್ಕುಮಾರ್ ಅವರ ಅಳಿಯ, ನಾಗೇಶ್ ಕೂಡ ರಾಜ್ಕುಮಾರ್ ಅವರ ವಂಶದವರೇ. ಇನ್ನು ಹೊರಗಿನವರು ಅಂತ ಅಂದರೆ ಈ 4 ಜನರಲ್ಲಿ ನಾನೇ ಮೇ ಬಿ ಬಕ್ರ ಆಗ್ಬೋದಾ ಅಂತ ರಿಸ್ಕ್ನ ಕ್ಯಾಲ್ಕುಲೇಟ್ ಮಾಡಿ ನಾಗಪ್ಪ ಆ ಕಾಡು ಒಳಗಡೆಯಿಂದ ವೀರಪ್ಪನಿಂದ ತಪ್ಪಿಸ್ಕೊಂಡು ಹೋಗೋ ಪ್ಲ್ಯಾನನ್ನು ಮಾಡ್ತಾನೆ. ಪ್ಲ್ಯಾನ್ ಏನಿತ್ತು ಅಂದರೆ, ಪ್ರತಿ ವಾರದಲ್ಲಿ ಒಂದಿನ ಆ 9 ಜನ ವೀರಪ್ಪನ ಜೊತೆ ಏನಿರ್ತಾ ಇದ್ರು, ಅವರಲ್ಲಿ 7 ಜನ ರೇಷನ್ ತರಲಿಕ್ಕೆ ಅಂತ ಸಿಟಿಗೆ ಹೋಗ್ತಾರೆ. ಸೊ ಹಾಗೆ ರೇಷನ್ ತರಲಿಕ್ಕೆ ಅಂತ ಹೋದವರು ಬರ್ತಾ ಇದ್ದಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆನೆ. ಆ ಮಧ್ಯೆ ವೀರಪ್ಪನ ಜೊತೆ ಒಬ್ಬ ಹುಡುಗನ್ನ ಬಿಟ್ಟು ಹೋಗಿರ್ತಿದ್ರು. ಸೊ ಇದೇ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ಒಂದಿನ ರಾತ್ರಿ ನಾಗಪ್ಪ ವೀರಪ್ಪನ ಮೇಲೆ ಮಚ್ಚಿನಿಂದ ಅಟ್ಯಾಕನ್ನು ಮಾಡ್ತಾರೆ. ಅಷ್ಟರಲ್ಲೇ ವೀರಪ್ಪನ ಜೊತೆಗಿದ್ದಂತಹ ಒಬ್ಬ ಹುಡುಗ ಬಂದು ನಾಗಪ್ಪನ ಲಾಕ್ ಮಾಡ್ಕೊಂಡು ಬಿಡ್ತಾನೆ. ಈ ಕಡೆ ರಾಜ್ಕುಮಾರ್ ಅವರು ಎಸ್.ಎ. ಗೋವಿಂದರಾಜು, ನಾಗೇಶ್ ಅವರಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಸುಮ್ಮನೆ ಸ್ಟಿಲ್ ಆಗಿ ನಿಂತ್ಕೊಂಡು ಬಿಟ್ಟಿರ್ತಾರೆ. ನಂತರ ನಾಗಪ್ಪ ಅದು ಹೆಂಗೋ ಏನೋ ಆ ಬಿಗಿಯಾಗಿ ಹಿಡ್ಕೊಂಡಿರೋ
ಹುಡುಗನಿಂದ ಬಿಡಿಸ್ಕೊಂಡು ಆ ರಾತ್ರಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಆ ಕತ್ಲೆಯಲ್ಲಿ ಬೆಳಕಿಲ್ಲದೆ ರಾತ್ರಿ ಹೊತ್ತು ಏನಾಯಿತು ಅಂತ ಯಾರಿಗೂ ಕೂಡ ಕ್ಲಿಯರ್ ಇರಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ವೀರಪ್ಪನ ತಲೆಗೆ 28 ಸ್ಟಿಚ್ ಬಿದ್ದಿರುತ್ತೆ. ಈ ಕಡೆ ನಾಗಪ್ಪನ ಒಂದು ಅದೃಷ್ಟ ನೋಡಿ, ಆ ಕತ್ಲೆಯಲ್ಲಿ ಆ ಕಾಡಲ್ಲಿ ಯಾವುದೇ ಒಂದು ಹಾವು, ಚೇಳು, ಆನೆ, ಕರಡಿ, ಹುಲಿ, ಸಿಂಹ, ಚಿರತೆ ಯಾವುದೇ ಪ್ರಾಣಿ ಹತ್ರ ತಗಲು ಹಾಕ್ಕೊಳ್ಳದೆ ಸೇಫಾಗಿ ನೆಕ್ಸ್ಟ್ ದಿನ ಬೆಂಗಳೂರಿಗೂ ಸಹ ರೀಚ್ ಆಗಿರ್ತಾರೆ. ಈ ಕಡೆ ಕಾಡಲ್ಲಿ ಉಳಿದಿರುವಂತಹ 3 ಜನ ರಾಜ್ಕುಮಾರ್, ಎಸ್.ಎ. ಗೋವಿಂದರಾಜು, ನಾಗೇಶ್ ಅವರಿಗೆ ರೇಷನ್ ತರಲಿಕ್ಕೆ ಅಂತ ಹೋದವರು ವೀರಪ್ಪನ ಕಡೆಯವರು ವಾಪಸ್ ಬಂದಾಗ ಸರಿಯಾಗಿ ಟಾರ್ಚರನ್ನು ಕೊಡ್ತಾರೆ. ನಾವಿಲ್ಲದೆ ಇರೋ ಟೈಮ್ನ ಯೂಸ್ ಮಾಡಿಕೊಂಡು ನೀವೇ ಹೇಳಿ ನಾಗಪ್ಪನಿಂದ ವೀರಪ್ಪನಿಗೆ ಅಟ್ಯಾಕ್ ಮಾಡಿಸಿರ್ತೀರ, ನಿಮ್ಮ ಇದೆಲ್ಲ ಪ್ಲ್ಯಾನಿಂಗು ಕೆಟ್ಟದಾಗಿ ಬೈತಾರಂತೆ. ಆದರೆ ಆಗ ವೀರಪ್ಪನೇ ಇಲ್ಲ ಈ 3 ಜನದ್ದು ಏನೂ ತಪ್ಪಿಲ್ಲ, ಇವರಿಗೆ ಯಾರೂ ಬೈಬೇಡಿ ಅಂತ ಬುದ್ಧಿ ಮಾತು ಹೇಳ್ತಾರಂತೆ. ಸೊ ವೀರಪ್ಪನಿಗೆ ನೆನ್ನೆ ನೈಟ್ ನಾಗಪ್ಪ ಅವನ ಮೇಲೆ ಅಟ್ಯಾಕ್ ಮಾಡಿದ್ದು ಆ ಯೋಚನೆ ಬಿಟ್ಟು ಬೇರೆಯೇ ಯೋಚನೆ ಇರುತ್ತೆ. ಈ ಮ್ಯಾಟರ್ ಯಾಕೆ ಇಷ್ಟು ದಿನ ಆದರೂ ಸಾಲ್ಟ್ ಆಗ್ತಿಲ್ಲ, ಯಾಕಿದು ಡೇ ಬೈ ಡೇ ಡ್ರ್ಯಾಗ್ ಆಗ್ತಾನೇ ಇದೆ? ನಕೀರನ್ನು ಕರೆಸ್ಬಿಟ್ಟು ಕೇಳ್ತಾನೆ. ಹೌದು, ಇನ್ನೊಂದು ಹೇಳೋದನ್ನು ಮರ್ತೇ ಹೋದೆ. ಅವತ್ತು ನಾಗಪ್ಪ ವೀರಪ್ಪನ ಮೇಲೆ ಅಟ್ಯಾಕ್ ಮಾಡಿದ ರಾತ್ರಿ ಏನಿತ್ತು, ಆ ರಾತ್ರಿ ನಕೀರನು ವೀರಪ್ಪನ ಜೊತೆ ಇದ್ದ. ಸೊ ವೀರಪ್ಪನ ನಕೀರನ್ನು ಕೇಳ್ತಾನೆ, ಯಾಕೆ ನಕೀರನ್ ಈ ಮ್ಯಾಟ್ರ್ ಇಷ್ಟು ಬೇಗ ಸಾಲ್ಟ್ ಆಗ್ತಿಲ್ಲ? ನನ್ನ ಡಿಮ್ಯಾಂಡ್ಸ್ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಆದ್ರೂ ಯಾಕೆ ಇಷ್ಟು ಲೇಟ್ ಆಗ್ತಿದೆ, ಯಾಕೆ ಇಷ್ಟು ಡ್ರ್ಯಾಗ್ ಆಗ್ತಿದೆ ಈ ಮ್ಯಾಟ್ರ್ ಅಂತ ಕೇಳಿದಾಗ ನಕೀರನ್ ಇದು ಅದು ಅಂತ ತಿರುಗಿಸಿ ಮುರುಗಿಸಿ ಮಾತಾಡಿ ಸೈಲೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ವೀರಪ್ಪನಿಗೆ ನಕೀರನ್ ಮೇಲೆ ಡೌಟ್ ಬಂದುಬಿಡುತ್ತೆ. ವೀರಪ್ಪನ್ ಏನು ಮಾಡ್ತಾನೆ, ತನ್ನ ಗ್ಯಾಂಗಲ್ಲಿ ಒಬ್ಬನ್ನ ಚೆನ್ನೈಗೆ ಕಳಿಸ್ತಾನೆ, ನೀನು ಅಲ್ಲಿ ಹೋಗಿ ಏನು ನಡೀತಿದೆ ತಿಳ್ಕೊಂಡು ಬಾ ಅಂತ ಹೇಳಿ. ಸೊ ಆಗ ವೀರಪ್ಪನ್ ಗ್ಯಾಂಗ್ ಮೆಂಬರ್ ಚೆನ್ನೈಗೆ ಬಂದು ನೋಡಿದ್ರೆ ಅಲ್ಲಿ ಕತೆ ಬೇರೆನೇ ಆಗಿರುತ್ತೆ. ವೀರಪ್ಪನ್ ಗ್ಯಾಂಗ್ ಮೆಂಬರ್ ಆ್ಯಕ್ಚುಲಿ ನಕೀರನ್ ಗೋಪಾಲ್ದು ಒಂದು ಸ್ವಂತ ಮ್ಯಾಗ್ಝಿನ್ ಇರುತ್ತೆ, ನಕೀರನ್ ಅಂತ. ಸೊ ಅವನು ಏನು ಮಾಡೋನು ಅಂತ ಅಂದರೆ, ಇಲ್ಲಿ ವೀರಪ್ಪನ ಹತ್ರ ಗಾಡಿ ಬಂದು ವೀರಪ್ಪನ ಜೊತೆ ಇಳಿದಿರುವಂಥದ್ದು ಫೋಟೋಸು, ರಾಜ್ಕುಮಾರ್ ಅವ್ರ ಜೊತೆ ಇರುವಂತಹ ಫೋಟೋಸು ಎಲ್ಲವನ್ನು ಎಕ್ಸ್ಕ್ಲೂಸಿವ್ ಆಗಿ ತನ್ನ ಮ್ಯಾಗ್ಝಿನ್ ಒಳಗಡೆ ಪಬ್ಲಿಷ್ ಮಾಡ್ತಿರ್ತಾನೆ. ಹೀಗಾಗಿ ನಕೀರನ್ ಮ್ಯಾಗ್ಝಿನ್ನ ಸೇಲ್ ಏನಿತ್ತೋ ಅದು ಟಾಪ್ಗೆ ಹೊರಟೋಗ್ಬಿಟ್ಟಿರುತ್ತೆ. ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡಿರ್ತಾನೆ ನಕೀರನ್ ಗೋಪಾಲ್. ಸೊ ಈ ಮ್ಯಾಟ್ರು ಇಷ್ಟು ಬೇಗ ಕ್ಲಿಯರ್ ಆಗಿಬಿಟ್ರೆ ನನ್ನ ಮ್ಯಾಗ್ಝಿನಲ್ಲಿ ಪ್ರಿಂಟ್ ಮಾಡಲಿಕ್ಕೆ ನ್ಯೂಸ್ ಇರಲ್ಲ ಅಂತ ಹೇಳ್ಬಿಟ್ಟು ನಕೀರನ್ ಗೋಪಾಲ್ ಬೇಕಂತಾನೆ ಈ ಮ್ಯಾಟ್ರನ್ನ ಡ್ರ್ಯಾಗ್ ಮಾಡ್ತಿರ್ತಾನಂತೆ. ಸೊ ಈಗ ವೀರಪ್ಪನ್ ಗ್ಯಾಂಗ್ ಮೆಂಬರ್ ಈ ವಿಷಯನೆಲ್ಲ ಅರ್ಥ ಮಾಡಿಕೊಂಡು ವಾಪಸ್ ಕಾಡಿಗೆ ಆ ನಕೀರನ್ ಮ್ಯಾಗ್ಝಿನ್ ಸಮೇತ ಹೋಗಿ ವೀರಪ್ಪನಿಗೆ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ವೀರಪ್ಪನಿಗೆ ನಕೀರನ್ ಮೇಲೆ ತುಂಬ ಕೋಪ ಬರುತ್ತೆ. ನೆಕ್ಸ್ಟ್ ಬರಲಿ ಅವನಿಗಿದೆ ಅಂತ ಕಾಯ್ತಾ ಇರ್ತಾನೆ. ಆ ಕಡೆ ದಿನಗಳು ಕಳೀತಾನೇ ಇದ್ದಾವೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂವರೆಗೂ ರಿಲೀಸ್ ಆಗೇ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ದಂಗೆಗಳು ಎದ್ದಿರ್ತವೆ. ಕನ್ನಡಿಗರು ಕರ್ನಾಟಕದಲ್ಲಿ ಇರುವಂತಹ ತಮಿಳ್ ಪೀಪಲ್ ಮೇಲೆ ಅಟ್ಯಾಕನ್ನು ಕೂಡ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದಕ್ಕಾಗಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ದಂಗೆಗಳು ಆಗ್ತಿದ್ದಾವೆ. ಇನ್ನು ಅಪ್ಪಿತಪ್ಪಿ ಕಾಡಲ್ಲಿ ಇವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಯಿತು ಅಂತಂದರೆ ಕರ್ನಾಟಕದಲ್ಲಿರುವಂತಹ ತಮಿಳಿಯನ್ಸ್ಗೆ ಕನ್ನಡಿಗರು ಬದುಕೋಕ್ಕೆ ಕೊಡಲ್ಲ ಆಮೇಲೆ ಅಂಥೇಳಿ ವೀರಪ್ಪನಿಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವೀರಪ್ಪನ್ ಏನು ಮಾಡ್ತಾನೆ, ನೆಕ್ಸ್ಟ್ ಮೀಟಿಂಗ್ಗೆ ತಮಿಳ್ನಾಡಲ್ಲಿ ತುಂಬ ಫೇಮಸ್ ಆ್ಯಂಡ್ ತುಂಬ ಪಾಪ್ಯುಲರ್ ಆಗಿ ಇದ್ದಂತಹ ನಡುಮನ ಅವರ ಜೊತೆ ಕೊಳ್ತೂರು ಮಣಿನ ಕರೆಸ್ತಾನೆ. ಅವರು ವೀರಪ್ಪನ ಹತ್ರ ಬಂದು ವೀರಪ್ಪನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ನೋಡು, ನೀನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ತಂದು ಇಷ್ಟು ದಿನ ಕಾಡಲ್ಲಿ ಇಟ್ಕೊಂಡಿದ್ದೀಯಾ, ಇದು ತುಂಬ ದೊಡ್ಡ ರಿಸ್ಕ್. ಅಪ್ಪಿತಪ್ಪಿ ಅವ್ರಿಗೆ ಏನಾದರೂ ಕಾಡಲ್ಲಿ ಹೆಚ್ಚು ಕಡಿಮೆ ಆಗೋಯ್ತು ಅಂತ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ತಮಿಳಿಯನ್ಸ್ನ ಬದುಕೋಕೆ ಕೊಡಲ್ಲ. ಸೊ ಪ್ಲೀಸ್ ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನೀನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಕೊಡು ಅಂತ ಕೇಳ್ತಾರೆ. ಆಗ ವೀರಪ್ಪನು ಸರಿಯಯ್ಯ, ಇವ್ರನ್ನೆಲ್ಲ ಬಿಟ್ಕೊಡ್ತೀನಿ, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು. ಈಗ ಬೇಕಿದ್ರೆ ಎಸ್.ಎ. ಗೋವಿಂದರಾಜು ನಿಮ್ಮ ಜೊತೆ ಕರ್ಕೊಂಡು ಹೋಗಿ, ಅವರಿಗೆ ಹೆಂಗೋ ಆರೋಗ್ಯ ತುಂಬ ಕೆಟ್ಟು ಹೋಗಿದೆ. ಸೊ ಪ್ಲೀಸ್ ಅವರನ್ನು ಬೇಕಿದ್ರೆ ಕರ್ಕೊಂಡು ಹೋಗಿ. ಇನ್ನು ಮಿಕ್ಕಿರೋ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಾಗೇಶ್ ಅವರನ್ನು ಒಂದು ಸ್ವಲ್ಪ ದಿನ ಆದಮೇಲೆ ಕಳಿಸ್ಕೊಡ್ತೀನಿ ನಾನು. ಎಸ್.ಎ. ಗೋವಿಂದರಾಜು ಅವರಿಗೆ ಅಪ್ಪಾಜಿನ ಬಿಟ್ಟು ಬರಲಿಕ್ಕೆ ಮನಸ್ಸೇ ಇರಲ್ಲ. ಸೊ ಒಪ್ಕೊಳ್ತಾನೆ ಇರಲ್ಲ. ಆಗ ಅಪ್ಪಾಜಿನೇ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಎಸ್.ಎ. ಗೋವಿಂದರಾಜು ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ನೋಡಪ್ಪ ನೀನು ಹೋಗು, ನನಗಿಲ್ಲಿ ಏನೂ ಆಗಲ್ಲ, ನಾನಿಲ್ಲಿ ಆರಾಮಾಗೆ ಇರ್ತೀನಿ, ನಿನ್ನ ಆರೋಗ್ಯ ತುಂಬ ಕೆಟ್ಟಿದೆ, ಸೊ ದಯವಿಟ್ಟು ನೀನು ಹೋಗು, ಅವನೇ ಕಳಿಸ್ಕೊಡ್ತಾ ಇರಬೇಕಾದ್ರೆ ನೀನು ಯಾಕೆ ಬೇಡ ಅಂತ ಇದೀಯಾ, ಹೋಗು ನೀನು ಅಂತ ಫೋರ್ಸ್ ಮಾಡ್ತಾರೆ. ದೆನ್ ವೀರಪ್ಪನು ನಡುಮರನ್ನು ಮತ್ತು ಕೊಳ್ತೂರು ಮಣಿ ಜೊತೆ ಎಸ್.ಎ. ಗೋವಿಂದರಾಜು ಅವರನ್ನು ಕಳಿಸ್ಕೊಡ್ತಾನೆ. ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದ್ದು ಟೋಟಲ್ 4 ಜನರಲ್ಲ, ಅದರಲ್ಲಿ ಒಬ್ಬರು ನಾಗಪ್ಪ ವೀರಪ್ಪನ ಮೇಲೆ ಅಟ್ಯಾಕ್ ಮಾಡಿ ಓಡಿ ಹೋಗ್ಬಿಟ್ಟಿದ್ರು. ಇನ್ನು ಈಗ ವೀರಪ್ಪನೇ ಎಸ್.ಎ. ಗೋವಿಂದರಾಜು ಅವರನ್ನು ಬಿಟ್ಕೊಟ್ಟಿರ್ತಾನೆ. ಇನ್ನು ಮಿಕ್ಕಿರೋದು ಇಬ್ಬರೇ, ಡಾಕ್ಟರ್ ರಾಜ್ಕುಮಾರು ಮತ್ತು ನಾಗೇಶ್. ಸ್ವಲ್ಪ ದಿನ ಆದಮೇಲೆ ವೀರಪ್ಪನ್ ಈ ಇಬ್ಬರನ್ನು ಬಿಟ್ಕೊಡೋದಕ್ಕೆ ಒಪ್ಕೊಳ್ತಾನೆ.
ಅಟ್ ಒನ್ ಕಂಡೀಷನ್, ಅವರು 100 ಕೋಟಿ ಹಣ ಡಿಮ್ಯಾಂಡ್ ಮಾಡ್ತಾನೆ. ಆಗ ಕರ್ನಾಟಕ ರಾಜ್ಯ ಸರ್ಕಾರ ಕೊಳ್ತೂರು ಮಣಿ ಮೂಲಕ ವೀರಪ್ಪನ ಹತ್ರ ಬಾರ್ಗೇನ್ ಮಾಡಿಸಿ 100 ಕೋಟಿ ಇದ್ದಂತಹ ಡಿಮ್ಯಾಂಡ್ನ 10 ಕೋಟಿಗೆ ತರ್ತಾರೆ. ಆ್ಯಂಡ್ 10 ಕೋಟಿಗೆ ವೀರಪ್ಪನ್ ಒಪ್ಕೊಳ್ತಾನೆ. 15ನೇ ತಾರೀಕು ನವೆಂಬರ್ 2000 ಬೆಳಗಿನ ಜಾವ ನಡುಮರನ್ ಹಾಗೂ ಕೊಳ್ತೂರು ಮಣಿ ವೀರಪ್ಪನ್ ಹೇಳಿದ ಜಾಗಕ್ಕೆ 10 ಕೋಟಿ ತಗೊಂಡು ಹೋಗಿ ರಾಜ್ಕುಮಾರ್ ಅವನ ಬಿಡಿಸ್ಕೊಂಡು ಬರ್ತಾರೆ. ಆ್ಯಂಡ್ ಬಿಟ್ಕೊಡ್ಬೇಕಾದ್ರೆ ವೀರಪ್ಪನು ರಾಜ್ಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿ ಅವರ ಕೂದಲಿಗೆಲ್ಲ ಡ್ರೈ ಮಾಡಿ ಸನ್ಮಾನ ಎಲ್ಲ ಮಾಡಿ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಯ್ಯ ಅಂತ ಹೇಳಿ ಕೇಳ್ಕೊತಾ ನಾಗೇಶ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವನ್ನ ಬಿಟ್ಕೊಡ್ತಾನೆ. ಈ ಇಡೀ 108 ದಿನಗಳ ಕಥೆನ ರಿಸರ್ಚ್ ಮಾಡಿದಾಗ ನನಗೊಂದು ವಿಷಯ ಗೊತ್ತಾಗಿದ್ದು ಏನು ಅಂತ ಅಂದರೆ, ವೀರಪ್ಪನ್ನು ಅಷ್ಟು ದೊಡ್ಡ ನಟೋರಿಯಸ್ ಕ್ರಿಮಿನಲ್ ರಾಜ್ಕುಮಾರ್ ಅವರನ್ನು ಕಿಡ್ನಾಪ್ ಮಾಡೋಕ್ಕಿಂತ ಮುಂಚೆ ಅವನು 150ಕ್ಕಿಂತ ಹೆಚ್ಚು ಜನರನ್ನು ಸಾಯಿಸಿರ್ತಾನೆ. ರಾಜ್ಕುಮಾರ್ ಅವರನ್ನು ಮಾತ್ರ ತುಂಬ ರೆಸ್ಪೆಕ್ಟಲ್ಲಿ ಪ್ರೀತಿಯಿಂದ ಅಯ್ಯ ಅಂತ ಕರೀತಾನೆ. ಆ ಕಾಡಲ್ಲಿ 108 ದಿನಗಳ ಕಾಲ ಅವರನ್ನು ಮಗು ಥರ ನೋಡ್ಕೊಂಡಿರ್ತಾನೆ. ಒಂದು ದಿನಾನೂ ಅವನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ಸಲ್ಲ, ಬೇರೆ ಯಾರನ್ನು ಮಾತಾಡೋದಕ್ಕೂ ಕೊಟ್ಟಿಲ್ಲ. ರಾಜ್ಕುಮಾರ್ ಅವ್ರಿಗೆ ಬೋರ್ ಆಗ್ತಾ ಇರಬೇಕಾದ್ರೆ ಕಾಡಿನ ಕತೆಗಳು ಹೇಳೋದು, ತಾನು ಯಾಕೆ ಕ್ರಿಮಿನಲ್ ಆದೆ ಅಂತ ತನ್ನ ಸ್ವಂತ ಕತೆಗಳನ್ನು ಹೇಳೋದು, ಹಾಡೋದು, ಹೀಗೆಲ್ಲ ಮಾಡ್ತಿದ್ದಂತೆ. ಹಿಸ್ಟರಿ ಇಲ್ಲ ಗುರು, ವೀರಪ್ಪನ್ ಒಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಅವ್ರ ಜೊತೆ ಅಷ್ಟು ಜಾಲಿಯಾಗಿ ಅಷ್ಟು ಫ್ರೆಂಡ್ಲಿಯಾಗಿ ಇದ್ದದ್ದು ಅಂದರೆ ರಾಜ್ಕುಮಾರ್ ಅವ್ರ ಜೊತೆನೇ ಫಸ್ಟ್ ಆ್ಯಂಡ್ ಲಾಸ್ಟ್. ಹಾಗಂತ ವೀರಪ್ಪನ್ ಅಷ್ಟು ರೆಸ್ಪೆಕ್ಟ್ ಅಷ್ಟು ಪ್ರೀತಿನ ತೋರಿಸ್ತಾ ಇರಬೇಕಾದ್ರೆ ರಾಜ್ಕುಮಾರ್ ಅವರು ಅದನ್ನು ಯಾವತ್ತೂ ಅಡ್ವಾಂಟೇಜ್ ಆಗಿ ತಗೊಂಡಿಲ್ಲ. ಅವರಿಗೆ ನಾನು ಕಿಡ್ನ್ಯಾಪ್ ಆಗಿದ್ದೀನಿ, ನನ್ನನ್ನು ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನೋ ದುಃಖಕ್ಕಿಂತ ಖುಷಿನೇ ಜಾಸ್ತಿ ಇರ್ತದಂತೆ. ಯಾಕಂದರೆ ಪರಿಸರನ ಅಷ್ಟು ಹತ್ತಿರದಿಂದ ನೋಡುವಂತಹ ಅವಕಾಶ ನನಗಿಲ್ಲಿ ಸಿಕ್ತು. ಅದು ವೀರಪ್ಪನಂಥ ವ್ಯಕ್ತಿ, ಕಾಡಿನ ಬಗ್ಗೆ ಇಷ್ಟೊಂದು ತಿಳಿದಿರ್ತಕ್ಕಂತಹ ವ್ಯಕ್ತಿ ನನ್ನ ಜೊತೆಯಲ್ಲಿದ್ದಾಗ ನಾನು ಪರಿಸರನ ಇಷ್ಟು ಹತ್ತಿರದಿಂದ ನೋಡ್ತಿದ್ದೀನಲ್ಲ ಅಂತ ಖುಷಿ ಪಡ್ತಿದ್ರಂತೆ. ಸೊ ಆ 108 ದಿನಗಳ ಕಾಲ ವೀರಪ್ಪನ್ ಹಾಗೂ ರಾಜ್ಕುಮಾರ್ ಅವರ ಮಧ್ಯೆ ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, 108ನೇ ದಿನ ರಾಜ್ಕುಮಾರ್ ಅವರನ್ನು ಬಿಟ್ಟು ಕೊಡಬೇಕಾದ್ರೆ ವೀರಪ್ಪನ್ ಕೂಡ ಕಣ್ಣೀರು ಹಾಕ್ತಾನಂತೆ. ಸೊ ಈ ಕಥೆಯಿಂದ ನಾನು ಕಲ್ತಿದ್ದೇನು ಅಂತಂದರೆ, ನೀವು ಯಾರಾದರೂ ಇರಿ, ನೀವು ಎಷ್ಟೇ ಪವರ್ಫುಲ್ ಆಗಿರಿ, ಆದರೆ ಅಪೋಸಿಟ್ ಪರ್ಸನ್ ನಿಮಗೆ ಮರ್ಯಾದೆ ಕೊಡ್ತಿದ್ದಾನೆ, ನಿಮಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತಂದರೆ ನೀವು ಆ ಪರ್ಸನ್ಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಅವರಿಂದ ನಾನು ಕಲ್ತಿದ್ದು ಏನು ಅಂತ ಅಂದರೆ, ಪ್ರತಿಯೊಂದು ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಇದು ಯಾಕೆ ಹಿಂಗಾಯಿತು, ಯಾಕೆ ಆಗಬಾರ್ದಿತ್ತು, ನನ್ನ ಜೊತೆನೇ ಯಾಕೆ ಹಿಂಗಾಯಿತು ಅಂತ ಕಂಪ್ಲೇಂಟ್ ಮಾಡೋದನ್ನು ಬಿಟ್ಟು ಆ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿ ಅದರಿಂದ ಖುಷಿ ಪಡೋದನ್ನು ಕಲಿಬೇಕು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಐ ನೋ ವಿಡಿಯೋ ತುಂಬ ಲಾಂಗ್ ಆಗೋಯಿತು, ಬಟ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ ಜಾಸ್ತಿ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದ್ರ ಮೂಲಕ